ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸಂಕಟ ಇದ್ದೇ ಇರುತ್ತೆ ಅಲ್ವಾ? ಈ ದುಃಖಗಳಿಂದ ಸಂಕಟಗಳಿಂದ ಪಾರಾಗೋಕ್ಕೆ ಒಂದಾರಿ ಇಲ್ವಾ ಅಂತ ಎಲ್ಲಿಗೂ ಕಪ್ತೆ ಅನ್ಸಿರುತ್ತೆ. ನಿಮಗ್ ಗೊತ್ತಾ, ಸಾವಿರಾರು ವರ್ಷಗಳ ಹಿಂದೆಯೇ ಕುಲಾರ್ಣವ ತಂತ್ರ ಅನ್ನೋ ಒಂದು ಅದ್ಭುತ ಗ್ರಂಥ ಈ ಪ್ರಶ್ನೆಗೆ ಬಹಳ ಗಹನವಾದ ಉತ್ತರವನ್ನ ಕೊಟ್ಟಿತ್ತು. ಇದು ಹಿಂದೂ ತಂತ್ರ ಪರಂಪರೆಯ ಒಂದು ಆಧಾರ ಸ್ತಂಭ. ಹಾಗಾದ್ರೆ ಬನ್ನಿ, ಈ ಗ್ರಂಥವು ಮುಕ್ತಿಯ ಮಾರ್ಗವನ್ನ ಹೇಗೆ ತೆರೆದಿಡುತ್ತೆ ಅಂತ ನೋಡೋಣ. ನೋಡೇ, ಈ ಇಡೀ ಗ್ರಂಥದ ಆರಂಭವೇ ಎಷ್ಟು ಸುಂದರವಾಗಿದೆ. ಇದು ಕೇವಲ ಯಾವುದೋ ತಾತ್ವಿಕ ಚರ್ಚೆಯಿಂದ ಶುರುವಾಗಲ್ಲ. ಬದಲಿಗೆ ಮನುಷ್ಯರ ಸಂಕಟವನ್ನು ನೋಡಿ ಮರುಗಿದ ದೇವಿ ಶಿವನ ಹತ್ರ ಹೋಗಿ ಕೇಳ್ತಾಳೆ, ಸ್ವಾಮಿ, ಇವರೆಲ್ಲ ಯಾಕಿಷ್ಟು ದುಃಖಪಡ್ತಿದ್ದಾರೆ? ಇವರನ್ನು ಇದರಿಂದ ಪಾರು ಮಾಡಲು ದಾರಿಯಾವುದು ಅಂತ. ಈ ಒಂದು ಕರುಣೆಯ ಕೋರಿಕೆಯೇ ಈ ಮಹಾನ್ ಗ್ರಂಥದ ಜೀವಾಳ. ಸರಿ, ಈ ಗ್ರಂಥದ ಮೊದಲನೇ ಭಾಗಕ್ಕೆ ಬರೋಣ. ಇಲ್ಲಿ ಮಾನವ ಜನ್ಮದ ಬಗ್ಗೆ ಒಂದು ಮೂಲಭೂತ ಸತ್ಯವನ್ನ ಹೇಳಲಾಗುತ್ತೆ. ಅದೇನಂದ್ರೆ, ನಮಗೆ ಸಿಕ್ಕಿರುವ ಈ ಮನುಷ್ಯ ಜನ್ಮ ಇದೆಯಲ್ಲ, ಇದೊಂದು ಅತ್ಯಮೂಲ್ಯವಾದ ಅವಕಾಶ. ಇದು ಕೇವಲ ಹುಟ್ಟಿ ಬೆಳೆದು ಸಾಯೋದಕ್ಕೆ ಸೀಮಿತವಲ್ಲ. ಬದಲಿಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು, ನಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳಲು ಸಿಕ್ಕಿರೋ ಒಂದು ಸುವರ್ಣಾವಕಾಶ. ಹಾಗಾದ್ರೆ ನಮ್ಮ ಮುಂದಿರೋ ಆಯ್ಕೆಗಳೇನು? ತಂತ್ರದ ಪ್ರಕಾರ ಪ್ರತಿಯೊಬ್ಬರ ಮುಂದೆನೂ 2 ದಾರಿಗಳಿವೆ. ಒಂದು ಸ್ಥಗಿತತೆ ದಾರಿ, ಅಂದ್ರೆ ದೈನಂದಿನ ಜೀವನದ ಸಣ್ಣಪುಟ್ಟ ಸುಖ ದುಃಖ ಉತ್ಸಾಹಗಳಲ್ಲೇ ಮುಳುಗಿ ಅಲ್ಲೇ ನಿಂತು ಬಿಡೋದು. ಮತ್ತೊಂದು ಪ್ರಗತಿಯ ದಾರಿ, ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ನಮ್ಮೊಳಗಿನ ದೈವತ್ವದ ಕಡೆಗೆ ಹೆಜ್ಜೆ ಹಾಕೋದು. ನಾವು ಈ 2ರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ತೇವೆ ಅನ್ನೋದರ ಮೇಲೆಯೇ ನಮ್ಮ ಜೀವನದ ಪಯಣ ನಿಂತಿದೆ. ಆಧ್ಯಾತ್ಮಿಕ ದಾರಿ ಅಂದ ತಕ್ಷಣ ಎಲ್ಲವೂ ಸುಲಭ ಅಂದ್ಕೊಳ್ಬೇಡಿ. ಈ ದಾರಿಯಲ್ಲಿ ಸಾಕಷ್ಟು ಅಪಾಯಗಳು ಇವೆ ಅಂತ ಈ ಗ್ರಂಥ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ತಾತ್ಕಾಲಿಕ ಸುಖಗಳ ಹಿಂದೆ ಹೋಗಬೇಡಿ. ಕೆಲವರು ದೇಹವನ್ನು ದಂಡಿಸುವುದೇ ದೊಡ್ಡ ಸಾಧನೆ ಅಂದ್ಕೊಂಡಿರ್ತಾರೆ, ಆದರೆ ಅವರಲ್ಲಿ ಆಂತರಿಕ ಜ್ಞಾನ ಇರೋದಿಲ್ಲ. ಇಂಥವರೆಲ್ಲೋ ಮೋಸ ಹೋಗಬೇಡಿ. ಯಾರು ಸಾಂಸಾರಿಕ ಸುಖಗಳಿಗೆ ಅಂಟಿಕೊಂಡಿದ್ದಾರೋ ಅಂಥವರು ನಿಜವಾದ ಗುರುಗಳಲ್ಲ, ಅವರಿಂದ ದೂರವಿರಿ. ನೆನ್ಪಿಡಿ, ಬೆತ್ತಲಿನಿಂದ ಮಾತ್ರಕ್ಕೋ ಅಥವಾ ಕಲ್ಲು ತಿಂದ ಮಾತ್ರಕ್ಕೋ ಯಾರೂ ಯೋಗಿಯಾಗುವುದಿಲ್ಲ. ಎಷ್ಟು ಸುಂದರವಾದ ಹೋಲಿಕೆ ಅಲ್ವಾ? ಒಂದು ಸೌಟು ದಿನವಿಡೀ ಬೆಲ್ಲದ ಪಾಕದಲ್ಲಿ ಮುಳುಗಿದ್ರೂ ಅದಕ್ಕೆ ಆ ಬೆಲ್ಲದ ರುಚಿ ಗೊತ್ತಾಗೋದೇ ಇಲ್ಲ. ಹಾಗೆಯೇ ಕೇವಲ ಶಾಸ್ತ್ರಗಳನ್ನ ಓದಿದ ಮಾತ್ರಕ್ಕೆ, ದೊಡ್ಡ ದೊಡ್ಡ ಗ್ರಂಥಗಳನ್ನ ಬಾಯ್ಪಾಠ ಮಾಡಿದ ಮಾತ್ರಕ್ಕೆ ಸತ್ಯದ ಅರಿವಾಗುವುದಿಲ್ಲ. ಸತ್ಯವನ್ನು ನೇರವಾಗಿ ಅನುಭವಿಸಬೇಕು. ಆ ಆಂತರಿಕ ಅನುಭವ ಇಲ್ಲದಿದ್ರೆ ಎಷ್ಟೇ ಪಾಂಡಿತ್ಯವಿದ್ರೂ ಅದು ಆ ಸೌಟಿನ ಹಾಗೆ ವ್ಯರ್ಥ. ಹಾಗಾದ್ರೆ ಮುಕ್ತಿಗೆ ನಿಜವಾದ ದಾರಿ ಯಾವುದು? ಕೇವಲ ಆಚರಣೆಗಳ, ತತ್ವಶಾಸ್ತ್ರಗಳ? ಕುಲಾರ್ಣವ ತಂತ್ರ ಹೇಳತೆ ಇಲ್ಲ. ಮುಕ್ತಿಗಿರೋ ಏಕೈಕ ಸಾಧನ ಅಂದ್ರೆ ಜ್ಞಾನ. ಇಲ್ಲಿ ಜ್ಞಾನ ಅಂದ್ರೆ ಪುಸ್ತಕದ ಜ್ಞಾನವಲ್ಲ, ಬದಲಿಗೆ ಸತ್ಯದ ನೇರವಾದ ಅರಿವು. ಈ ಅರಿವನ್ನು, ಈ ಜ್ಞಾನವನ್ನು ಒಬ್ಬ ಸದ್ಗುರುವಿನಿಂದ ಮಾತ್ರವೇ ಪಡೆಯಲು ಸಾಧ್ಯ ಅನ್ನೋದು ಈ ಗ್ರಂಥದ ಸ್ಪಷ್ಟ ನುಡಿ. ಸರಿ, ಜ್ಞಾನವೇ ದಾರಿ ಅಂತಾಯಿತು. ಹಾಗಾದ್ರೆ ಆ ಜ್ಞಾನವನ್ನ ಪಡೆಯಲು ಇರುವ ಅತ್ಯುನ್ನತ ಮಾರ್ಗ ಯಾವುದು? ಅದಕ್ಕೆ ಈ ಗ್ರಂಥವು ರಾಜಮಾರ್ಗ ಅಂತ ಕರೆಯುತ್ತೆ. ಆ ರಾಜಮಾರ್ಗದ ಹೆಸರೇ ಕುಲಧರ್ಮ. ಇದೇ ಮುಕ್ತಿಗೆ ಇರುವ ಅಂತಿಮ ಮತ್ತು ಶ್ರೇಷ್ಠ ದಾರಿ ಅಂತ ಹೇಳಲಾಗುತ್ತೆ. ಏನಿದು ಕುಲಧರ್ಮ? ನೋಡೋಣ. ಈ ಗ್ರಂಥದಲ್ಲಿ ಆಧ್ಯಾತ್ಮಿಕ ಮಾರ್ಗಗಳನ್ನ ಒಂದು ಏಣಿಯ ಹಾಗೆ ವಿವರಿಸಲಾಗಿದೆ. ವೈದಿಕ ಮಾರ್ಗ ಅಂದ್ರೆ ಕರ್ಮ ಮಾರ್ಗದಿಂದ ಶುರುವಾಗಿ, ವೈಷ್ಣವ ಅಂದ್ರೆ ಭಕ್ತಿ ಮಾರ್ಗ, ಶೈವ ಅಂದ್ರೆ ಜ್ಞಾನ ಮಾರ್ಗ, ಹೀಗೆ ಒಂದಾದ್ಮೇಲೊಂದರಂತೆ 7 ಮಾರ್ಗಗಳನ್ನ ಹೇಳಿ ಕೊನೆಯಲ್ಲಿ 7ನೇಯದಾಗಿ ಕೌಳ ಮಾರ್ಗವನ್ನ ಅತ್ಯುತ್ತಮ ಸ್ಥಾನದಲ್ಲಿ ಇಡಲಾಗಿದೆ. ಯಾಕಂದ್ರೆ ಈ ಕೌಳ ಮಾರ್ಗವು ಉಳಿದ ಎಲ್ಲಾ ಮಾರ್ಗಗಳ ಸಾರವನ್ನ ತನ್ನಲ್ಲಿ ಅಳವಡಿಸಿಕೊಂಡಿರುವ ಅತ್ಯಂತ ನೇರವಾದ ದಾರಿ. ಅಬ್ಬಾ, ಈ ಮಾತು ಕೇಳಿದ್ರೇನೆ ಗೊತ್ತಾಗುತ್ತೆ ಈ ಕೌಳ ಮಾರ್ಗ ಅಷ್ಟು ಸುಲಭದಲ್ಲ ಅಂತ. ಕತ್ತಿಯ ಅಂಚಿನ ಮೇಲೆ ನಡೆಯೋದಕ್ಕಿಂತ, ಹುಲಿಯ ಕುತ್ತಿಗೆ ಹಿಡಿಯೋದಕ್ಕಿಂತ ಕಷ್ಟ ಅಂದ್ರೆ ಯೋಚನೆ ಮಾಡಿ. ಇಲ್ಲಿ ಕಷ್ಟ ಅಂದ್ರೆ ದೈಹಿಕ ಶ್ರಮ ಅಲ್ಲ, ಬದಲಿಗೆ ಅಪಾರವಾದ ಶಿಸ್ತು, ಏಕಾಗ್ರತೆ ಮತ್ತು ಸೂಕ್ಷ್ಮವಾದ ಅರಿವು ಬೇಕು. ಅದಕ್ಕೆ ಇದು ಸಿದ್ಧರಿಲ್ಲದವರಿಗೆ ಖಂಡಿತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಸರಿ, ಈಗ ನಾವು ತಂತ್ರದ ಬಗ್ಗೆ ಇರುವ ಬಹುಶಃ ಅತ್ಯಂತ ವಿವಾದಾತ್ಮಕ ಮತ್ತು ಹೆಚ್ಚು ತಪ್ಪಾಗಿ ಅರ್ಥೈಸಿಕೊಂಡಿರುವ ವಿಷಯದ ಕಡೆಗೆ ಬರೋಣ. ಅದೇ ಪಂಚಮಕಾರಗಳು. ಇದರ ನಿಜವಾದ ಸಾಂಕೇತಿಕ ಅರ್ಥ ಏನು ಅನ್ನೋದನ್ನ ಈಗ ಸ್ಪಷ್ಟಪಡಿಸಿಕೊಳ್ಳೋಣ. ತಂತ್ರ ಅಂದ ತಕ್ಷಣ ಅನೇಕರ ತಲೆಯಲ್ಲಿ ಬರುವ ಪ್ರಶ್ನೆಯೇ ಇದು. ಮದ್ಯ, ಮಾಂಸ, ಮೈಥುನ ಇದೆಲ್ಲ ದೇವರ ಕಡೆಗೆ ಹೋಗುವ ದಾರಿನ? ಇದು ಹೇಗೆ ಸಾಧ್ಯ ಅಂತ. ಹೌದು, ಪಂಚಮಕಾರಗಳ ಬಗ್ಗೆ ಸಾಮಾನ್ಯವಾಗಿ ಒಂದು ಲೌಕಿಕವಾದ ಅರ್ಥವಿದೆ. ಆದರೆ ಅದರ ಆಳದಲ್ಲಿ ಒಬ್ಬ ಯೋಗಿಗೆ, ಒಬ್ಬ ಸಾಧಕನಿಗೆ ಅದರ ಅರ್ಥವೇ ಬೇರೆ. ಬನ್ನಿ ಆ ಆಳವಾದ ಅರ್ಥವನ್ನ ಹುಡುಕೋಣ. ಇಲ್ಲಿ ಪ್ರತಿಯೊಂದು ಮಕಾರದ ನಿಜವಾದ ಅರ್ಥವನ್ನು ನೋಡೋಣ. ಮೊದಲನೇದು ಮಧ್ಯ.
ಲೌಕಿಕವಾಗಿ ಇದರರ್ಥ ಮದ್ಯಪಾನ, ಆದರೆ ಯೋಗಿಯ ಮಾರ್ಗದಲ್ಲಿ ಮದ್ಯ ಅಂದರೆ ನಮ್ಮೊಳಗಿನ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಅಲ್ಲಿ ಸ್ರವಿಸುವ ದೈವಿಕಾಮೃತ. ಎರಡನೇದು ಮಾಂಸ. ಇದರರ್ಥ ಪ್ರಾಣಿಯ ಮಾಂಸವನ್ನು ತಿನ್ನುವುದಲ್ಲ, ಬದಲಿಗೆ ಮಾಂಸ ಅಂದರೆ ನಮ್ಮ ಪ್ರಜ್ಞೆಯನ್ನು ಅಂದರೆ ಚಿತ್ತವನ್ನು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸುವುದು. ಮೂರನೇದು ಮತ್ಸ್ಯ ಅಂದರೆ ಮೀನು. ಆದರೆ ಇಲ್ಲಿ ಮೀನು ಅಂದರೆ ನಮ್ಮ ಇಂದ್ರಿಯಗಳು. ಹೇಗೆ ಮೀನು ನೀರಿನಲ್ಲಿ ಚಂಚಲವಾಗಿರುತ್ತೋ ಹಾಗೆ ಆ ಎಲ್ಲ ಇಂದ್ರಿಯಗಳನ್ನು ಹತೋಟಿಗೆ ತಂದು ಆತ್ಮನೊಂದಿಗೆ ಒಂದಾಗಿಸುವುದೇ ಮತ್ಸ್ಯ ಸೇವನೆ. ಮತ್ತು ಕೊನೆಯದಾಗಿ ಮೈಥುನ. ಇದರ ಲೌಕಿಕ ಅರ್ಥ ಲೈಂಗಿಕ ಸಂಪರ್ಕವಾದರೂ ಯೋಗದಲ್ಲಿ ಇದರ ಅರ್ಥ ನಮ್ಮೊಳಗಿನ ಅತ್ಯುನ್ನತ ಶಕ್ತಿಯಾದ ಕುಂಡಲಿನಿಯು ಪರಮಾತ್ಮನಾದ ಶಿವನೊಂದಿಗೆ ಒಂದಾಗುವುದು. ಇದುವೇ ನಿಜವಾದ ಯೂನಿಯನ್ ಅಥವಾ ಮಿಲನ. ನೋಡಿ, ಈ ಗ್ರಂಥವೇ ಎಲ್ಲ ಗೊಂದಲಗಳಿಗೆ ಎಷ್ಟು ಸ್ಪಷ್ಟವಾಗಿ ತೆರೆ ಎಳೆಯುತ್ತೆ. ನಿಜವಾಗಿಯೂ ಮದ್ಯಪಾನ ಮಾಡುವುದರಿಂದಲೇ ಸಿದ್ಧಿ ಸಿಗುವುದಾಗಿದ್ರೆ ಜಗತ್ತಿನಲ್ಲಿರುವ ಎಲ್ಲ ಕುಡುಕರು ಸಿದ್ಧಪುರುಷರಾಗ್ಬಿಡ್ತಿದ್ರು ಅಲ್ವಾ? ಹಾಗಾಗಿ ಈ ಮಾರ್ಗವು ಹೊರಗಿನ ಭೋಗದ ಬಗ್ಗೆ ಅಲ್ಲ, ಬದಲಿಗೆ ಆಂತರಿಕ ಪರಿವರ್ತನೆಯ ಬಗ್ಗೆ. ಸಾಧನೆ ಒಳಗಿನಿಂದಾಗಬೇಕು, ಹೊರಗಿನ ಕ್ರಿಯೆಗಳಿಂದಲ್ಲ. ಈ ಮಾರ್ಗ ಇಷ್ಟು ಸೂಕ್ಷ್ಮ, ಇಷ್ಟು ಕಷ್ಟಕರ ಅಂತ ನೋಡಿದ್ವಲ್ಲ, ಹಾಗಾಗಿ ಈ ದಾರಿಯಲ್ಲಿ ಒಬ್ಬಂಟಿಯಾಗಿ ನಡೆಯೋದು ತುಂಬಾ ಅಪಾಯಕಾರಿ. ಅದಕ್ಕಾಗಿಯೇ ಒಬ್ಬ ಅರ್ಹ ಮಾರ್ಗದರ್ಶಕ ಅಂದ್ರೆ ಒಬ್ಬ ಗುರು ಕೇವಲ ಸಹಾಯಕನಲ್ಲ, ಅವರು ಸಂಪೂರ್ಣವಾಗಿ ಅನಿವಾರ್ಯ. ಗುರುವಿನ ಮಹತ್ವವೇನು ಅಂತ ಈಗ ನೋಡೋಣ. ಕುಲಾಳವ ತಂತ್ರದಲ್ಲಿ ಯಾರು ನಿಜವಾದ ಗುರು ಅನ್ನೋದಕ್ಕೆ ಸ್ಪಷ್ಟವಾದ ಲಕ್ಷಣಗಳನ್ನು ಕೊಡಲಾಗಿದೆ. ಅವರು ಕಾಮ, ಕ್ರೋಧ, ಲೋಭದಂತಹ 6 ಆಂತರಿಕ ಶತ್ರುಗಳನ್ನು ಗೆದ್ದಿರಬೇಕು, ಎಲ್ಲಾ ಜೀವಿಗಳ ಬಗ್ಗೆ ಕರುಣೆ ಇರಬೇಕು, ಅವರ ನೋಟ ಹೊರಗಿದ್ದರೂ ಗಮನ ಯಾವಾಗಲೂ ಒಳಮುಖವಾಗಿರಬೇಕು, ಮತ್ತು ಮುಖ್ಯವಾಗಿ ಯಾರು ಯೋಗ್ಯ ಶಿಷ್ಯ, ಯಾರು ಅಯೋಗ್ಯ ಅಂತ ಗುರುತಿಸುವ ಸಾಮರ್ಥ್ಯ ಅವರಲ್ಲಿರಬೇಕು. ಹೀಗೆ ಗುರು ಅಂದ್ರೆ ಕೇವಲ ಪಾಠ ಹೇಳೋವರಲ್ಲ, ಅದಕ್ಕೂ ಮಿಗಿಲಾದವರು. ಗುರು ಅನ್ನೋ ಪದಕ್ಕೆ ಎಷ್ಟು ಸುಂದರವಾದ ಅರ್ಥ ಇದೆ ಗೊತ್ತಾ? ಈ ಗ್ರಂಥದ ಪ್ರಕಾರ ಗು ಅಂದ್ರೆ ಅಜ್ಞಾನ ಅನ್ನೋ ಕತ್ತಲೆ, ರು ಅಂದ್ರೆ ಆ ಕತ್ತಲೆಯನ್ನು ತಡೆಯುವವನು ಅಥವಾ ನಿವಾರಿಸುವವನು. ಹಾಗಾಗಿ ಯಾರು ನಮ್ಮ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸ್ತಾರೋ ಅವರೇ ನಿಜವಾದ ಗುರು. ಇಲ್ಲೇ ನೋಡಿ, ಗುರುವಿನ ಪರಿಕಲ್ಪನೆಯನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಲಾಗಿದೆ. ಗುರು ಅಂದ್ರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಶಿವನೇ ಮಾನವ ರೂಪದಲ್ಲಿ ಬಂದಿರ್ತಾನೆ ಅಂತ ಹೇಳಲಾಗುತ್ತೆ. ಯಾಕೆ? ಯೋಗ್ಯರಾದ ಶಿಷ್ಯರಿಗೆ ಅನುಗ್ರಹ ನೀಡಲೆಂದೇ ಆ ಪರಮಶಿವನು ಗುರುರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದಂತೆ ಭೂಮಿಯ ಮೇಲೆ ಸಂಚರಿಸ್ತಾನೆ. ಇದೊಂದು ಅತ್ಯಂತ ಶಕ್ತಿಯುತವಾದ ಉಪಮೆ. ಶಿಷ್ಯನ ಪಾಪಗಳು, ಅವನ ಋಣಾತ್ಮಕ ಕರ್ಮಗಳೆಲ್ಲ ಒಂದು ದೊಡ್ಡ ಹತ್ತಿಯ ರಾಶಿ ಹಾಗೆ ಅಂತ ಅನ್ಕೊಳ್ಳೋಣ. ಆಗ ಗುರುವಿನ ಕರುಣೆ ಅನ್ನೋದು ಒಂದು ಮಹಾ ಬಿರುಗಾಳಿಯ ಹಾಗೆ. ಆ ಬಿರುಗಾಳಿ ಬಂದಾಗ ಆ ಹತ್ತಿಯ ರಾಶಿ ಹೇಗೆ ಕ್ಷಣಮಾತ್ರದಲ್ಲಿ ದಿಕ್ಕಾಪಾಲಾಗಿ ಚದರಿ ಹೋಗುತ್ತೋ, ಹಾಗೆಯೇ ಗುರುವಿನ ಕರುಣೆಯಿಂದ ಶಿಷ್ಯನ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಸರಿ, ಇಷ್ಟೆಲ್ಲ ಸಾಧನೆಯ ನಂತರ ಈ ಪಯಣದ ಅಂತಿಮ ಗಮ್ಯಸ್ಥಾನ ಯಾವುದು? ಸಾಧಕನು ತಲುಪಬೇಕಾದ ಗುರಿ ಏನು? ಅದುವೇ ಪರಮಸ್ಥಿತಿ, ಅಂದ್ರೆ ಸಂಪೂರ್ಣವಾಗಿ ಜ್ಞಾನೋದಯವನ್ನ ಪಡೆದ ಯೋಗಿಯ ಸ್ಥಿತಿ. ಈ ಪರಮಸ್ಥಿತಿಯನ್ನು ತಲುಪಲಿರುವ ಪ್ರಮುಖ ಸಾಧನವೇ ಧ್ಯಾನ. ಧ್ಯಾನ ಅಂದ್ರೆ ಮನಸ್ಸನ್ನು ಸಂಪೂರ್ಣವಾಗಿ ಏಕಾಗ್ರಗೊಳಿಸಿ ಅಚಲ ಸ್ಥಿತಿಗೆ ತರುವುದು. ಇದರಲ್ಲಿ 2 ವಿಧ. ಸಗುಣ ಅಂದ್ರೆ ಯಾವುದಾದರೂ ಒಂದು ರೂಪದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು. ನಿರ್ಗುಣ ಅಂದ್ರೆ ರೂಪವಿಲ್ಲದ ನಿರಾಕಾರ ತತ್ವದ ಮೇಲೆ ಮನಸ್ಸನ್ನು ನಿಲ್ಲಿಸುವುದು. ದಾರಿ ಯಾವುದೇ ಇರಲಿ, ಗುರಿ ಮಾತ್ರ ಒಂದೇ, ಮನಸ್ಸಿನ ಸ್ಥಿರತೆ. ಈಗ ನಾವು ಈ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಗಹನವಾದ ಭಾಗಕ್ಕೆ ಬರ್ತಿದ್ದೇವೆ. ಇಲ್ಲಿವರೆಗೂ ದೇವಾಲಯವನ್ನು ಹೊರಗೆ ಹುಡುಕ್ತಿದ್ದೆವು, ಆದರೆ ಈಗ ಗಮನವು ಸಂಪೂರ್ಣವಾಗಿ ಒಳಮುಖವಾಗುತ್ತದೆ. ಯಾಕಂದ್ರೆ ನಿಜವಾದ ದೇವಾಲಯ ಬೇರೆಲ್ಲೂ ಇಲ್ಲ, ನಮ್ಮ ಈ ದೇಹವೇ ಆ ದೇವಾಲಯ. ದೇಹವೇ ದೇವಾಲಯವಾದರೆ ಆ ದೇವಾಲಯದಲ್ಲಿರುವ ದೇವರು ಯಾರು? ಆ ದೇವರು ಕೂಡ ಬೇರೆ ಯಾರೂ ಅಲ್ಲ, ನಮ್ಮ ಒಳಗಿರುವ ಆತ್ಮ ಅಂದ್ರೆ ಜೀವವೇ ಆ ದೇವರು, ಆ ಸದಾಶಿವ. ಇದರರ್ಥ ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಅವೆರಡೂ ಒಂದೇ ಎಂಬ ಅದ್ವೈತದ ಸತ್ಯ ಇಲ್ಲಿ ಅನಾವರಣಗೊಳ್ತದೆ. ಹಾಗಾದ್ರೆ ನಿಜವಾದ ಪೂಜೆ ಅಂದ್ರೆ ಏನು? ಹೂವು ಹಣ್ಣು ಆರತಿ ಮಾಡೋದಾ? ಅಲ್ಲ. ನಿಜವಾದ ಪೂಜೆ ಅಂದ್ರೆ ಸೋಹಂ ಎಂಬ ಪ್ರಜ್ಞೆಯಲ್ಲಿ ಸ್ಥಿರವಾಗಿರೋದು. ಸೋಹಂ ಅಂದ್ರೆ ಅವನೇ ನಾನು, ಆ ಪರಮಾತ್ಮನೇ ನಾನು ಎಂಬ ಅರಿವಿನಲ್ಲಿ, ಆ ದೈವತ್ವದ ಭಾವದಲ್ಲಿ ನಿರಂತರವಾಗಿ ಇರೋದೇ ಶ್ರೇಷ್ಠವಾದ ಪೂಜೆ. ಈ ಅದ್ಭುತವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಇದಕ್ಕಿಂತ ಸುಂದರವಾದ ಉದಾಹರಣೆ ಬೇಕಿಲ್ಲ. ನೋಡಿ,
ಹೊಟ್ಟಿನ ಒಳಗೆ ಇದ್ದಾಗ ಅದಕ್ಕೆ ಭತ್ತ ಅಂತೀವಿ. ಆ ಹೊಟ್ಟನ್ನು ತೆಗೆದಾಗ ಅದೇ ಅಕ್ಕಿಯಾಗುತ್ತೆ. ಹಾಗೆ ಬಂಧನದಲ್ಲಿದ್ದಾಗ, ಅಜ್ಞಾನದಲ್ಲಿದ್ದಾಗ ನಾವು ಜೀವ. ಆ ಬಂಧನದಿಂದ, ಆ ಹೊಟ್ಟಿನಿಂದ ಮುಕ್ತರಾದಾಗ ನಾವೇ ಸದಾಶಿವ. ದೈವತ್ವ ಅನ್ನೋದು ನಾವು ಹೊರಗಿನಿಂದ ಪಡೆಯಬೇಕಾದ ವಸ್ತು ಅಲ್ಲ, ಅದು ನಮ್ಮೊಳಗೆ ಇದೆ. ಕೇವಲ ಅದರ ಮೇಲಿರುವ ಅಜ್ಞಾನದ ಹೊಟ್ಟನ್ನು ತೆಗೆಯಬೇಕು ಅಷ್ಟೇ. ಹಾಗಾದ್ರೆ ನಮ್ಮ ಈ ಇಡೀ ಚರ್ಚೆಯ ಸಾರಾಂಶವೇ ಈ ಪ್ರಶ್ನೆ. ಕುಲಾರ್ಣವ ತಂತ್ರವು ನಮ್ಮ ಮುಂದೆ ಇಡುವ ಅಂತಿಮ ಮತ್ತು ಪ್ರಚೋದನಾಕಾರಿ ಪ್ರಶ್ನೆ ಇದು. ನಿಜವಾದ ಜ್ಞಾನ, ನಿಜವಾದ ಮುಕ್ತಿ ಸಿಗೋದು ನಮ್ಮ ಒಳಗೆ ನೋಡೋದ್ರಿಂದಲೇ, ನಮ್ಮ ಆಂತರಿಕ ಅನುಭವದಿಂದಲೇ, ಅಥವಾ ಹೊರಗಿರುವ ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಕಣ್ಮುಚ್ಚಿ ಅನುಸರಿಸೋದ್ರಿಂದಲೇ? ಈ ಪ್ರಶ್ನೆಯ ಬಗ್ಗೆ ಚಿಂತಿಸಲು ಇದು ನಮ್ಮನ್ನು ಪ್ರೇರೇಪಿಸುತ್ತದೆ.